ಹಾಗೆ ಮಾಡ್ಸಕ್ಕೆ ಸಾಧ್ಯ ಆದರೆ ಹಾಂಗ್ಕಾಂಗ್ ಕಂಪನಿ ಜೊತೆ ನಮ್ಮ ಕಂಪನಿ ಮಾಡ್ಕೊಂಡಿರೋ ಒಪ್ಪಂದನ ಬ್ರೇಕ್ ಮಾಡ್ತೀನಿ. ಆ ಕಾಂಟ್ರಾಕ್ಟ್ ನಿನ್ನ ಕಂಪನಿಗೆ ಸಿಗೋ ಹಾಗೆ ಮಾಡ್ತೀನಿ. ನಾಳಿದ್ದು ನನ್ನ ಮಗಳು ಸೂಜಿ ನನ್ನ ಮನೇಲಿ ಇರಬೇಕು. ಓಕೆ ಸರ್ ಥ್ಯಾಂಕ್ ಯು ಸರ್. ಬಾಯ್. ನಿಮ್ನೆಲ್ಲ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಓಕೆಲೇ ಬಂದ್ಬಿಟ್ಲು ಕೇಳಕ್ಕೆ. ನಮ್ಮ ಅಪ್ಪ ಅಮ್ಮನ ಮಾತೇ ಕೇಳಿಲ್ಲ, ಆ ಇಡಂಬಿ ಮಾತೇ ಕೇಳಲಿಲ್ಲ. ಹಿಡಂಬಿನ ಯಾರು? ಆ ವಾರ್ಡನ ಹೇಳ್ಬಿಡ್ಲಾ? ಏಯ್ ಸರಿಯಾಗಿರಲ್ಲ ಆಮೇಲೆ. ಸರಿ ಹೇಳಲ್ಲ, ನಂದು ನಿಮ್ದು ಸೀಕ್ರೆಟ್. ಓಕೆ ಸರಿ, ನಾವೆಲ್ಲ ಸೇರಿ ಆಟ ಆಡೋಣ. ಹೋಗೆಲೆ ಹೊಟ್ಟೆ ತುಂಬಾ ಸಿಕ್ಕಿದ್ರೆ ಸಾಕು, ಆಟ ಅಂತೆ ಆಟ. ಯಾಕೆ ಊಟ ತಿಂಡಿ ಸರಿಯಾಗಿ ಕೊಡಲ್ವಾ? ಕೊಡ್ತಾರ ಒಂದಿಡೀ ಸಾಕಾ? ಮನೇಲಿ ಖುಷಿಯಾಗಿದ್ವಿ, ಇಲ್ಲಿ ಬಂದ್ ಸಾಯಿಸ್ತಾ ಇದ್ದಾರೆ. ಯಾಕೆ ಕರ್ಕೊಂಬಂದ್ರು ನೀನ ಇಲ್ಲಿಗೆ? ಅದೆಲ್ಲ ನಿನಗೆ ಯಾಕೆ? ಇಲ್ಲಿರೋರೇ ಕೇಳಿಲ್ಲ, ನಿನಗೆ ಯಾಕದು? ಸಾರಿ, ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಹೇಳ್ಬೇಡಿ. ನೋಡಿದ್ರೆ ಡೀಲು ಸಿಂಪಲ್. ಶ್ರೀನಿವಾಸ ನಮಗೆ ಸೈಟ್ ಬಿಟ್ಟು ಕೊಟ್ರೆ ದಾಸಪ್ಪ ಕೇಸ್ ಹಿಂದಕ್ಕೆ ತಗೊಳ್ತಾನೆ ಅಷ್ಟೇ. ಶ್ರೀನಿವಾಸ ಒಪ್ಪದೇ ಇದ್ರೆ ನಮಗೂ ಈ ಕೇಸ್ಗೂ ಸಂಬಂಧ ಇಲ್ಲ. 10 ನಿಮಿಷ, ನಾನೇ ಮತ್ತೆ ಫೋನ್ ಮಾಡ್ತೀನಿ ಸರ್. ಅದು ನಾನು ನಿಮ್ಮ ಕೇಸ್ನ ಯಾರ್ಡನ್ ಮೂಲಕ ಡೀಲ್ ಮಾಡ್ತಾ ಇದ್ದೀನಿ. ಆದ್ರೆ ಯಾಡ ಒಂದು ಕಂಡೀಷನ್ ಹಾಕಿದಾನೆ ಸರ್. ಸೈಟ್ ಮಾರ್ಬೇಕಂತ. ಸರ್ ನಿಮಗೆ ಹೇಗೆ ಗೊತ್ತು ಸರ್ ಇದು? ಯಾಡ ಅದ್ರ ಹಿಂದೆ ಬಿದ್ದಿದ್ದಾನೆ. ನೀವು ಯಾಡ ಅಂದ ತಕ್ಷಣ ಎಕ್ಸ್ಪೆಕ್ಟ್ ಮಾಡಿದೆ. ಈಗ ಏನ್ ಮಾಡೋದು ಸರ್? ಆಲ್ ರೈಟ್, ಇಲ್ಲದೆ ಇರೋರ ನೆನಪಿಗಿಂತ ಇರೋರ ಕಾಳಜಿ ಮುಖ್ಯ. ಸರ್ ಏನಿಲ್ಲ, ಯಾಡಂಗೆ ಹೇಳಿ ನಾನು ಸೈಟ್ ಪೇಪರ್ ಸೈನ್ ಮಾಡ್ತೀನಿ ಅಂತ. ಓಕೆ ಓಕೆ ಸರ್. ನಂಗೆ ಸೂಜಿ ಬರೋದ್ ಬೇಡ. ಎಲ್ಲಿ ಹೋಗಿದ್ದಾಳೆ? ಜೈಲ್ಗೆ. ಯಾಕೆ? ಅವಳೊಂದ್ ಕೊಲೆ ಮಾಡಿದಾಳೆ. ಯಾರನ್ನ ಪುಟ್ಟಿ? ದಾಸಪ್ಪ ಅಂತ ಒಂದ್ ದೊಡ್ಡ ಕೇಡಿ, ಅವ್ರ ಅಮ್ಮನ್ನ. ನಿಮಗ್ ಗೊತ್ತಾಗಲ್ವಾ ಇದೆಲ್ಲ? ಅಲ್ಲ ಪುಟ್ಟಿ, ಅವಳು ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ ಅಲ್ವಾ? ಆಗಿದ್ಲು, ಈಗಲ್ಲ. ಯಾಕೆ? ಸೂಜಿ ಮನೆ ಕೆಲ್ಸದವ್ರ ಮಗ್ಳಾಗಿದ್ಲು. ನಮ್ಮಪ್ಪ ಬಂದು ಸೂಜಿನ ಅಡಾಪ್ಟ್ ಮಾಡ್ಕೊಂಡ್ರು. ಸೂಜಿ ಈ ಮನೆ ಮಗಳು. ಇವಳನ್ನ ನಾನು ದತ್ತು ತಗೋತಾ ಇದ್ದೀನಿ. ಅವರಪ್ಪ ಸತ್ ಹೋದ್ರು. ಅವ್ರ ಹೆಸರು ಗಂಗಾಧರ್ ಅಂತ. ಅವಳು ನಂಗೆ ತಂಗಿಯಾಗಿ ಬೇಡ. ನಾನು ಹಾಸ್ಟೆಲ್ಗೆ ಹೋಗಿದ್ದೆ. ಅಲ್ಲಿಂದ ಸೂಜಿ ಇಲ್ಲ ಅಂತ ಅನ್ಕೊಂಡು ನಾನು ವಾಪಸ್ ಮನೆಗೆ ಬಂದೆ. ಅವಳು ಜೈಲಿಂದ ಬರ್ತಾಳೆ ಅಂತ ಗೊತ್ತಾಗಿ ನಂಗೆ ತುಂಬಾ ಬೇಜಾರಾಗ್ತಿದೆ. ಅವಳು ಬರ್ಬಾರ್ದು ಜೈಲಿಂದ. ಆತರ ಏನಾದ್ರೂ ಮಾಡಕ್ಕಾಗತ್ತಾ ನಿಮ್ಗೆ? ಹೇಳಿ ಬಾಬಾ.